ಬೆಂಗಳೂರಿನಲ್ಲಿ ಮೋಸ ಹೋಗುವ ಜನರು ಎಲ್ಲಿವರೆಗೂ ಇರ್ತಾರೋ ಅದೇ ಥರ ಮೋಸ ಮಾಡುವ ಜನ ಇದ್ದೇ ಇರ್ತಾರೆ. ತಿಂಗಳು ದುಡಿದು 11 ರೂಪಾಯಿಯನ್ನು ಕೂಡಿಟ್ಟು ಚೀಟಿ ಕಟ್ಟುವ ಜನ ನಾವು ಯಾರ ಬಳಿಯಲ್ಲಿ ಚೀಟಿ ವ್ಯವಹಾರ ಮಾಡುತ್ತಿದ್ದೀವಿ ಅಂತ ನೋಡಿಕೊಳ್ಳೋದಿಲ್ಲ. ಅದೇ ಥರ ಇಲ್ಲಿಯೂ ಸಹ ಲಕ್ಷಾಂತರ ರೂಪಾಯಿ ಹಣವನ್ನು ಕಟ್ಟಿ ಪಂಗನಾಮ ಹಾಕಿಸಿಕೊಂಡಿದ್ದಾರೆ. ಕಷ್ಟಪಟ್ಟು ಕೂಡಿಟ್ಟಿದ್ದ ಹಣಕ್ಕೆ ಪಂಗನಾಮ. ಚೀಟಿ ಹೆಸರಲ್ಲಿ ಮಕ್ಮಲ್ ಟೋಪಿ ಹಾಕಿದ ಖದೀಮ. ಹೀಗೆ ಕೈನಲ್ಲಿ ಪೇಪರ್ ಹಿಡ್ಕೊಂಡು ನಮಗೆ ಮೋಸ ಆಗಿದೆ, ನಮಗೆ ನ್ಯಾಯ ಬೇಕು ಅಂತ ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಿರುವ ಈ ಎಲ್ಲಾ ಜನರು ಲಕ್ಷ ಹಣವನ್ನ ಚೀಟಿ ಅಂತ ಕಟ್ಟಿ ನಂತರ ಪಂಗನಾಮ ಹಾಕಿಸಿಕೊಂಡಿರೋರು. ಹೌದು, ಶಿಕ್ಷಣ, ಅನಾರೋಗ್ಯ, ಮಕ್ಕಳ ಮದುವೆ ಅಂತ ಹಣ ಕೂಡಿಟ್ಟಿದ್ದ ಜನರು ಇದೀಗ ಬೀದಿಗೆ ಬಂದು ನಿಲ್ಲುವಂತಾಗಿದೆ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ದೇವರಚಿಕ್ಕನಹಳ್ಳಿಯಲ್ಲಿ. ಪಾಂಡುರಂಗ ಎಂಬ ವ್ಯಕ್ತಿಯನ್ನ ನಂಬಿದ್ದ ಜನರು ಲಕ್ಷಾಂತರ ರೂಪಾಯಿಯನ್ನ ಚೀಟಿ ಹೆಸರಲ್ಲಿ ನಂಬಿ ಮೋಸ ಹೋಗಿದ್ದಾರೆ. 2 ವರ್ಷಕ್ಕಿಂತ ಲೀಜಿಗೆ ಹಾಸ್ಕೊಂಡಿದ್ದು, ಆಮೇಲೆ ಅವ್ನು 2 ವರ್ಷದ ಒಳಗಡೆನೆ ಅವನು ಮನೆಗೆ ಬಂದ್ಮೇಲೆ ಚೀಟಿ ಹಾಕೊಂಡ್ವಿ ನಾವು. ಅದಕ್ಕೆ ಮುಂಚೆ ನಾವು ದುಡ್ಡು ಕೊಟ್ಬಿಟ್ಟು ಬಂದು ಮನೆಗೆ ಬಂದು ಸೇರಿದ್ವಿ ಲೀಜಿಗೆ. ಆಮೇಲೆ ಚೀಟಿ ನಡೆಸ್ತಾ ಎಲ್ಲರೂ ಹಾಕೊಂಡು ನೆಮ್ಮದಿ ಮೇಲೆ ನಾವು ಒಂದು 2-3 ಅಳಗೆ ಒಳ್ಳೆಯವನು, ಸುಮಾರು ಒಂದು 20 ವರ್ಷದಿಂದ ಚೀಟಿ ಹಾಕ್ತವನೇ, ಪರವಾಗಿಲ್ಲ ಹಾಕ್ಕೊಡಿ ಅಂತ ನಮ್ಮ ಫ್ಯಾಮಿಲಿಗೂ ಹೇಳ್ತಿದ್ದೆ. ಹಾಕ್ಕೊಂಡಿದ್ರು. ಎಲ್ಲರಿಗೂ ಸುಮಾರು 1 ಕೋಟಿ ದುಡ್ಡು ಮೋಸ ಮಾಡಿದ್ದಾನೆ ಸರ್. ಎಲ್ಲ ಅವ್ರ ಕಂಪ್ನಿ ಜನದಲ್ಲಿ ಅಲ್ಲ, ಅವನ ಜೊತೆ ನಮ್ಮ ಜೊತೆಗಳಲ್ಲೇ ಕೆಲಸ ಮಾಡ್ತಾ ಇದ್ದಾನು. ಈ ಪಾಂಡುರಂಗ ನಂಬಿಕೆ ಬರೋ ಹಾಗೆ ನಟಿಸಿ ಕೋಟ್ಯಾಂತರ ರೂಪಾಯಿಗೆ ಪಂಗನಾಮ ಹಾಕಿ ಎಸ್ಕೇಪ್ ಆಗಿದ್ದಾನೆ. 40ಕ್ಕೂ ಹೆಚ್ಚು ಜನರಿಗೆ 1.5 ಕೋಟಿಗೂ ಅಧಿಕ ಹಣ ಪಡೆದು ಇದೀಗ ನಾಪತ್ತೆಯಾಗಿದ್ದಾನೆ. 20 ವರ್ಷಗಳಿಂದ ಚೀಟಿ ವ್ಯವಹಾರ ಮಾಡುತ್ತಿದ್ದ ಆಸಾಮಿ ಸ್ಥಳೀಯರ ನಂಬಿಕೆಯನ್ನ ಗಳಿಸಿದ್ದ. ಇದೀಗ ಹಣ ಪಡೆದು ರಾತ್ರೋರಾತ್ರಿ ಮನೆ ಖಾಲಿ ಮಾಡಿಕೊಂಡು ಕಾಲ್ಕಿತ್ತಿದ್ದಾನೆ. ದೇವರಚಿಕ್ಕನಹಳ್ಳಿಯ ಶ್ರೀನಿವಾಸ ಲೇಔಟ್ನ ಪಾಂಡುರಂಗನ ಮೇಲೆ ವಂಚನೆ ಆರೋಪ ಕೇಳಿಬಂದಿದ್ದು, ಮನೆ ಲೀಸ್ಗೆ ಕೊಟ್ಟಿದ್ದ ಆಸಾಮಿ ಬ್ಯಾಂಕ್ನಿಂದ ಲೋನ್ ಕೂಡ ಪಡೆದಿದ್ದ. ಲೋನ್ ಕಟ್ಟದ ಹಿನ್ನೆಲೆ ಪಾಂಡುರಂಗನ ಮನೆಗೆ ಬ್ಯಾಂಕ್ ಅಧಿಕಾರಿಗಳು ಬೀಗ ಹಾಕಿದ್ರು. ಲೀಸ್ಗೆ ಇದ್ದವರನ್ನ ಖಾಲಿ ಮಾಡಿಸಿ ಬ್ಯಾಂಕ್ನವರು ಬೇಗೂರು ಪೊಲೀಸ್ ಠಾಣೆಯಲ್ಲಿ ಆರೋಪಿ ವಿರುದ್ಧ ದೂರು ದಾಖಲಿಸಿದ್ರು. ತಮಿಳುನಾಡಿಗೆ ಓಡಿ ಹೋಗಿದ್ದ ಪಾಂಡುರಂಗನನ್ನ ಕೊನೆಗೂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 5,000 ಕಟ್ತಾ ಇದ್ರು ಸರ್. ಮತ್ತೆ 6,000 ಒಂದು ಚೀಟಿ, 1.5 ಲಕ್ಷದೊಂದು, ಮತ್ತೆ 15,000 ಅಂತ 3,75,000 ಚೀಟಿ ಕಟ್ತಾ ಇದ್ದು. ಪ್ರತಿ ತಿಂಗಳು ಕಟ್ತಾ ಇದ್ದು. 24 ತಿಂಗಳು 25 ತಿಂಗಳು ಚೀಟಿ ನಡೀತು ಸರ್. ಕೊನೆಯದಾಗಿ ಚೀಟಿ ನಮ್ಮದು ಕೊಡ್ತೀನಿ, ನಾಳೆ ಕೊಡ್ತೀನಿ, ಮನೆ ಮಾರ್ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಮಾಡಿಸ್ತಾ ಇದ್ರು ಸರ್. ಕೊಂಡು ನಂದು ಆಕ್ಸಿಡೆಂಟ್ ಆಗಿದೆ, ಕರ್ಕೊಂಡು ಹೋಗ್ತೀವಿ, ರೆಸ್ಟ್ ಮಾಡ್ಬಿಟ್ಟು ಬರ್ತೀವಿ ಅಂದ್ಬಿಟ್ಟು ಅವರೇ ಬಂದು ಕರ್ಕೊಂಡೋದ್ರು ಸರ್. ನೈಟ್ ಅದು 8:30-9 ಗಂಟೆ ರಾತ್ರಿಗೆ ಕರ್ಕೊಂಡು ಹೋದ್ಮೇಲೆ ಅವನು ಪತ್ತೇನಿಲ್ಲ ಸರ್. ಅವನು ಹಣ ಕಳೆದುಕೊಂಡ ಜನ ನ್ಯಾಯಕ್ಕಾಗಿ ಅಲ್ದಾಡ್ತಿದ್ದಾರೆ. ಅದೆಷ್ಟೋ ಕನಸುಗಳನ್ನ ಇಟ್ಕೊಂಡು ಕಷ್ಟಪಟ್ಟು ದುಡಿದು 1 ರೂಪಾಯಿಯನ್ನು ಕೂಡಿಟ್ಟು ಇದೀಗ 1 ನಯಾ ಪೈಸಾ ಇಲ್ಲದೆ ಬರಿಗೈನಲ್ಲಿ ನಡು ರಸ್ತೆಯಲ್ಲಿ ನಿಂತಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.